ಬಾರಿ ಮಂಗಳೂರಿನಲ್ಲಿ ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ, ನನ್ನ ಆಯ್ಕೆ, ನಮ್ಮಲ್ಲ, ನನ್ನ ಆಯ್ಕೆ ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ ಅಂತ? ಯಾಕೆಂದರೆ ಗ್ಯಾರಂಟಿ ಕೊಡೋದು ನಮ್ಮ ದುಡ್ಡಿಂದ. ನಾನು ತಿಂಗಳಿಗೆ 30,000 ರೂಪಾಯಿ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡ್ತೇನೆ. ಅದರಿಂದ 25% ಇತ್ತು GST, ಈಗ 30% GST. 30,000 ರೂಪಾಯಿ ಮನೆಗೆ ಖರ್ಚು ಮಾಡಿದರೆ ಅದರಿಂದ ಅವರು 3,000 ರೂಪಾಯಿ ಇಲ್ಲದ್ರೆ ಮಿನಿಮಮ್ 6,000 ರೂಪಾಯಿ ನಾವು ಯಾರಿಗೆ ಕೊಡ್ತಾ ಇದ್ದೇವೆ? ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಆ 30,000 ರೂಪಾಯಿದಿಂದ 2,000 ರೂಪಾಯಿ ನನ್ನ ಹೆಂಡತಿಗೆ ಕೊಡ್ತಾ ಇದ್ದಾರೆ. ಏನಂತೇಳಿ? ಗ್ಯಾರಂಟಿ ಅಂತೇಳಿ. ಯಾರು ದುಡ್ಡು? ಸರ್ಕಾರದಲ್ಲ, ನಾ ದುಡ್ಡನ್ನೇ ನನ್ನ ಹೆಂಡತಿಗೆ ಕೊಡೋದು. ಇನ್ನೊಂದೇನೆಂದರೆ ಬಸ್ ಫ್ರೀ 1,000 ರೂಪಾಯಿ ಅದಕ್ಕೆ ಹಾಕಿ. ನನ್ನ ಹೆಂಡತಿ ಎಲ್ಲಿಗೆ ಹೋಗಲ್ಲ, ನಾನೇ ಗಾಡಿಯಲ್ಲೇ ಕರ್ಕೊಂಡು ಹೋಗೋದು. 1,000 ರೂಪಾಯಿ ಅದು ಕೊಡ್ತಾ ಇದ್ದಾರೆ. ಯಾರು ದುಡ್ಡು? ನೀವೆಲ್ಲಿ ಬೇಕು? ಯಾರು ದುಡ್ಡು ಅದು? ಜನಸಾಮಾನ್ಯರ ದುಡ್ಡು. ನನ್ನದೇ ದುಡ್ಡು. ನಾನು ಕೆಲಸ ಮಾಡಿ ದುಡ್ಡನ್ನು ತೆಗೆದು GST ಟ್ಯಾಕ್ಸ್ ಹೆಸರಲ್ಲಿ ತೆಗೆದು ಯಾರಿಗೆ ಕೊಡೋದು? ನನ್ನ ಹೆಂಡತಿಗೆ. ಸರಿ ಅಲ್ವಾ? ತಪ್ಪಿದ್ರೆ ಹೇಳ್ಬೇಕು ನಾನು. ಅದರಿಂದ ನಾನೇನು ಹೇಳ್ತೀನಿ, ನಾವು ದುಡ್ಡು ತಿನ್ನೋದು. ನಾವು ಓಟ್ ಹಾಕಿ ದುಡ್ಡು ತೆಗೆಯೋರಲ್ಲ, ನಾವು ಡೈಲಿ ದುಡ್ಡು ತಿನ್ನೋರು. ಮತ್ತೇನೆಂದರೆ BJP ಯಾಕೆಂದರೆ 70 ವರ್ಷದಿಂದ ಇಂಡಿಯಾ ಏನಂತ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಬಾವಿಯಲ್ಲಿರುವ ಕಪ್ಪೆ ಥರ ಇತ್ತು. ಇವಾಗ ವರ್ಲ್ಡ್ನಲ್ಲಿ ಎಷ್ಟು ದೇಶ ಇದೆ ಎಲ್ಲರಿಗೂ ಗೊತ್ತಾಗಿದೆ ಇಂಡಿಯಾ ಏನಂತೇಳಿ. ಅದಕ್ಕೆ ನಾನು BJP ಸಪೋರ್ಟ್ ಮಾಡೋದು. ಮೋದಿಯವರ ಆಡಳಿತ ನಿಮ್ಗೆ ಇಷ್ಟ ಆಯಿತಾ? ನನಗೆ ಮೋದಿಯವರು ಇಷ್ಟ ಆಗಿದೆ. ಮೋದಿಯವರು ಮಾಡುವ ಕೆಲಸಗಳು ಇಷ್ಟ ಆಗಿದೆ. ಮತ್ತು ಜಾತಿ ಹೆಸರಿನಲ್ಲಿ ಮತ ಹಾಕುತ್ತಿಲ್ಲ ನಾನು BJPಗೆ. ನಾನು ಮೋದಿಯವರಿಗೆ ಓಟ್ ಹಾಕ್ತೀನಿ. ಅಭಿವೃದ್ಧಿ ನೋಡಿ ಓಟ್ ಹಾಕ್ತೀನಿ. ಹಾಂ, ಮೋದಿ ನನ್ನ ದೇಶವನ್ನು ಫೇಮಸ್ ಮಾಡಿದ್ದಾರೆ. ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಇಂಡಿಯಾ ಏನಂತೇಳಿ. ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೇನೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಅವರ ಅಭಿಪ್ರಾಯ ಏನಿಲ್ಲ. ನನಗೆ ಒಂದೇ, BJP ಬರಬೇಕು. BJP ಅಲ್ಲ, BJPಯಲ್ಲಿರುವ ಮೋದಿಜಿ ಬರಬೇಕು ಮೇಲೆ ಇನ್ನೊಂದು ಸರ್ತಿ. ಮೋದಿಜಿ ಬರದೇ ಇದ್ದರೆ ನಾ BJPಗೆ ಓಟ್ ಹಾಕಲ್ಲ ಇನ್ನು ಮುಂದೆ. ನಾನು ಧರ್ಮ ನೋಡಿ ಓಟ್ ಹಾಕೋಣಲ್ಲ. ನಾನು ನನ್ನ ಅಭಿವೃದ್ಧಿ ನನ್ನ ದೇಶವನ್ನು ಡೆವಲಪ್ ಮಾಡೋದು ನನ್ನ ಒಬ್ಬ ಪ್ರಜೆಯ ಕಾರ್ಯ. ಒಂದು ಏನಾಗಿದೆ ಅಂತ ಹೇಳಿದರೆ ನಮ್ಮ ಹೆಮ್ಮೆ. ನಾನು ನನ್ನ ದೇಶವನ್ನು ಇಂಪ್ರೂವ್ ಮಾಡೋದು ನೋಡು. ನನಗೆ ರಾಜಕೀಯದವರು ಪಾರ್ಟಿಯವರು ಒಂದು ಓಟ್ ಹಾಕಿ 1,000-2,000 ನನಗೆ ಆಗತ್ತಿಲ್ಲ. ನಾವು ಡೈಲಿ ದುಡಿ ತಿಂತೇವೆ. ನನ್ನ ದೇಶವನ್ನು ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ. ಈಗ ಮಂಗಳೂರಲ್ಲಿ ಯಾರು ನಿಮ್ಮ ಆಯ್ಕೆ? ನಮ್ಮ ಕಾಂಗ್ರೆಸ್ ಬರ್ತದೆ. ಒಳ್ಳೆ ಫೈಟ್ ಉಂಟಾ? ಫೈಟ್ ಉಂಟು. BJP ಆಗಿದ್ರೆ ಸೋಲುದ ಈ ಸಲ? BJP ಗೊತ್ತಿಲ್ಲ ನಮಗೆ, ನಾವು ಕಾಂಗ್ರೆಸ್ ಸಪೋರ್ಟ್. ಯಾಕೆ? ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗ ಹೌದೌದು. ಬೆಂಬಲ ಇದೆಯಾ ನಿಮಗೆ? ಹೌದೌದು. ಖುಷಿ ಆಯ್ತು ಗ್ಯಾರಂಟಿ ಯೋಜನೆ. ಮೋದಿ ಆಡಳಿತ ಖುಷಿ ಆಗ್ಲಿಲ್ವಾ? ಇಲ್ಲ. ಯಾಕೆ? ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಬರಬೇಕು. ನಿಮಗೆ ಕಾಂಗ್ರೆಸ್ ಬರಬೇಕು. ಬಡವರವರಿಗೆಲ್ಲ ಭಾರಿ ತುಂಬ ಹೆಲ್ಪ್ ಉಂಟು. ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಮೀನುಗಾರರಿಗೆ ಎಂತ ಸಹಾಯ ಮಾಡಬೇಕು? ಯಾವುದೇ ಸರ್ಕಾರ, ಕೇಂದ್ರ ಅಥವಾ ರಾಜ್ಯ ಸರ್ಕಾರ? ಕೇಂದ್ರ ಸರ್ಕಾರ. ಇಂದಿರಾ ಗಾಂಧಿ ಇರುವಾಗ ಇಲ್ಲಿ ಮಂಗಳೂರಲ್ಲಿ ತುಂಬ ಜನರಿಗೆ ಬಾಂಡ್ ಕೊಟ್ಟು ಆಗ ಬೋಟ್ ಆಗಿದ್ದು. ಮೋದಿ ಸರ್ಕಾರ ಒಂದು ಬೋಟ್ ಸಹ ಆಗಲಿಲ್ಲ. ಬೋಟ್ ಇದು ಬಂದಿಲ್ಲ, ಅಭಿವೃದ್ಧಿ ಆಗಿಲ್ಲ. ಇಂದಿರಾ ಗಾಂಧಿ ಇರುವಾಗನೇ ಬಡವರಿಗೆ ಜಾಗ ಎಲ್ಲ ಕೊಟ್ಟರು. ಈ ಸರ್ಕಾರ ಬಂದ ಯಾರು ಜಾಗ ಕೊಡಲಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.